ಯು ಡೋಂಟ್ ಹೇಟ್ ಡಿಸಿಪ್ಲಿನ್, ಬಟ್ ಡಿಸಿಪ್ಲಿನ್ ಇಲ್ಲದೆ ನಿಮ್ಮ ಲೈಫ್ ಏನಾಗಿದೆ ಅಂತ ನೀವು ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಪ್ರತಿ ಸರಿನೂ ನೀವು ಓದೋದನ್ನು ಅವಾಯ್ಡ್ ಮಾಡಿದಾಗ ಅಥವಾ ವರ್ಕೌಟ್ ಸ್ಕಿಪ್ ಮಾಡಿದಾಗ ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಕೆಲಸನ ಡಿಲೇ ಮಾಡಿದಾಗ ನೀವು ಸೋಮಾರಿ ಆಗಿರ್ತೀರಾ ಅನ್ನೋದಕ್ಕಿಂತ ನೀವು ನಿಮ್ಮ ಈಗೋನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರ್ತೀರ. ಬಿಕಾಸ್ ಡಿಸಿಪ್ಲಿನ್ ನಿಮಗೆ ಆ ಗ್ಯಾಪ್ನ ತೋರಿಸುತ್ತೆ. ಏನು ಆ ಗ್ಯಾಪ್? ದ ಗ್ಯಾಪ್ ಬಿಟ್ವೀನ್ ನೀವು ಯಾರು ಆ್ಯಂಡ್ ನೀವು ಏನು ಆಗಿರ್ಬಹುದಾಗಿತ್ತು ಅಂತ. ಆ್ಯಂಡ್ ಆ ಗ್ಯಾಪ್ ತುಂಬಾ ಅನ್ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ನಾನು ಜಾನ್ವರಿಯಲ್ಲಿ ನಿಮಗೊಂದು ವಿಡಿಯೋ ಶೇರ್ ಮಾಡಿದ್ದೆ, ಟೆಲಿಂಗ್ ಯು ಎಕ್ಸಾಕ್ಟ್ಲಿ ಹೌ ಟು ಸ್ಟೇ ಕನ್ಸಿಸ್ಟೆಂಟ್ ಅಂತ. ಆ್ಯಂಡ್ ಇದನ್ನ ನಾನು ತುಂಬ ಸಿಂಪ್ಲಿಫೈ ಕೂಡ ಮಾಡಿದ್ದೆ. ಇನ್ ಕೇಸ್ ಇಫ್ ಯು ಆರ್ ಹ್ಯಾವಿಂಗ್ ಎ ಬ್ಯಾಡ್ ಡೇ ಅಥವಾ ಅವತ್ತು ಆ ಟಾಸ್ಕ್ ಮಾಡೋ ಮನಸ್ಸಿಲ್ಲ ಅಂತ ಅಂದ್ರೂ ಜಸ್ಟ್ ಒಂದೇ ಒಂದು ನಿಮಿಷ ಅಲಾರ್ಮ್ ಇಟ್ಕೊಂಡು ಆ ಟಾಸ್ಕ್ನ ಮಾಡಿ ಮುಗಿಸಿ, ಈವನ್ ದ್ಯಾಟ್ ಕೌಂಟ್ಸ್, ಅಪ್ಲೈ ಮಿನಿಮಮ್ ಸ್ಟ್ಯಾಂಡರ್ಡ್ ರೂಲ್ ಅಂತ. ಯು ರಿಮೆಂಬರ್? ಆ್ಯಂಡ್ ಟೆಲ್ ಮಿ ಒನ್ ಥಿಂಗ್ ಆನೆಸ್ಟ್ಲಿ, ಇಷ್ಟು ಈಸಿ ಮಾಡಿಕೊಟ್ಟ ಮೇಲೂ ನೀವು ಯಾಕೆ ಅದನ್ನ ಫಾಲೋ ಮಾಡ್ತಾ ಇಲ್ಲ? ವೈ ಆರ್ ಯು ಸ್ಟಿಲ್ ಸ್ಟ್ರಗ್ಲಿಂಗ್ ವಿತ್ ಡಿಸಿಪ್ಲಿನ್? ಬಿಕಾಸ್ ಇದಕ್ಕೆ ಲೇಸಿನೆಸ್ ಅನ್ನೋದಕ್ಕಿಂತ ಇನ್ನೊಂದು ಡೀಪ್ ಕಾರಣ ಇದೆ. ಅದನ್ನ ಈ ವಿಡಿಯೋಲ್ಲಿ ಡಿಸ್ಕಸ್ ಮಾಡೋಣ. ಡಿಸಿಪ್ಲಿನ್ ಈಸ್ ಅ ಮಿರರ್. ನೀವು ಒಂದು ಕಡೆ ಸೀರಿಯಸ್ ಆಗಿ ಓದೋಕ್ಕೆ ಕೂತಾಗಲೇ ನಿಮಗೆ ಗೊತ್ತಾಗೋದು ನೀವು ಸಿಲೆಬಸಲ್ಲಿ ಎಷ್ಟು ಹಿಂದೆ ಉಳಿದಿದ್ದೀರಾ ಅಂತ. ನೀವು ಬಡ್ಜೆಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗೋದು ನೀವು ಎಷ್ಟು ಕೇರ್ಲೆಸ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ. ಆ್ಯಂಡ್ ಹಾಗೆ ನೀವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗೋದು ನೀವು ಇಷ್ಟು ದಿವಸ ಏನು ನೆಗ್ಲೆಕ್ಟ್ ಮಾಡಿದ್ರಿ ಅಂತ. ಆ್ಯಂಡ್ ಹಾಗೆ ಮೆಡಿಟೇಟ್ ಮಾಡೋಕ್ಕೆ ಕೂತಾಗಲೇ ಗೊತ್ತಾಗೋದು ನಿಮ್ಮ ಮೈಂಡ್ ಎಷ್ಟು ಖಿಯಾಟಿಕ್ ಆಗೋಗಿದೆ ಅಂತ. ಸೊ ಡಿಸಿಪ್ಲಿನ್ ಈಸ್ ಅ ಮಿರರ್. ಡಿಸಿಪ್ಲಿನ್ ನಿಮಗೆ ಗ್ರೋತ್ ಕೊಡುತ್ತೆ, ಬಟ್ ಅದಕ್ಕಿಂತ ಮುಂಚೆ ನಿಮ್ಮನ್ನು ಎಕ್ಸ್ಪೋಸ್ ಮಾಡುತ್ತೆ. ಆ್ಯಂಡ್ ಆ ಎಕ್ಸ್ಪೋಜರ್ ನಿಮ್ಮ ಈಗೋನ ಹರ್ಟ್ ಮಾಡುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ, ಸಿಂಪಲ್ ಮಿರರ್ನೇ ಅವಾಯ್ಡ್ ಮಾಡಿಬಿಡೋದು, ಸುಮ್ಮನೆ ಶಾರ್ಟ್ ಫಾರ್ಮ್ ವೀಡಿಯೋ ಸ್ಕ್ರೋಲ್ ಮಾಡ್ತಾ ಇರೋದು. ಆ್ಯಂಡ್ ಒಂದಿನ ಏನೋ ಮೋಟಿವೇಶನ್ ಬಂದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ರೂ ಅದನ್ನ ಎಕ್ಸಿಕ್ಯೂಟೇ ಮಾಡಲ್ಲ. ಬಿಕಾಸ್ ಡಿಸ್ಟ್ರಾಕ್ಷನ್ ನಿಮ್ಮ ಸೆಲ್ಫ್ ಇಮೇಜ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಗ್ರೋತ್ ಮೊದಲು ನಿಮ್ಮ ಆ ಫೇಕ್ ಸೆಲ್ಫ್ ಇಮೇಜ್ ಭ್ರಮೆನ ಡಿಸ್ಟ್ರಾಯ್ ಮಾಡುತ್ತೆ. ಸೊ ಇಫ್ ಡಿಸಿಪ್ಲಿನ್ ಇಸ್ ಫೀಲಿಂಗ್ ಅನ್ಕಂಫರ್ಟೇಬಲ್, ದ್ಯಾಟ್ಸ್ ಗುಡ್, ದ್ಯಾಟ್ಸ್ ನ್ಯಾಚುರಲ್ ಆ್ಯಂಡ್ ದ್ಯಾಟ್ ಈಸ್ ಹೌ ಇಟ್ ಈಸ್ ಸಪೋಸ್ ಟು ಬಿ. ಅದರ ಅರ್ಥ ಏನು? ಫೈನಲಿ ನೀವು ಸತ್ಯನ ನೋಡ್ತಿದ್ದೀರಾ ಅಂತ. ನಾವು ಒಪ್ಕೊಂಡ್ರೂ ಒಪ್ಕೊಂಡಿಲ್ಲ ಅಂದರೂ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ಕಹಿ ಸತ್ಯ ಅಂದರೆ, ಈಗಿನ ಕಾಲದಲ್ಲಿ ನಮ್ಮ ಬ್ರೈನ್ ಓವರ್ ಸ್ಟಿಮ್ಯುಲೇಟ್ ಆಗೋಗಿದೆ. ನಿಮ್ಮ ರೊಟೀನ್ನೇ ಅಬ್ಸರ್ವ್ ಮಾಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ಚೆಕ್ ಮಾಡ್ತೀರಾ, ನೋಟಿಫಿಕೇಷನ್ಸ್, ಮೆಸೇಜಸ್, ರೀಲ್ಸ್, ಶಾರ್ಟ್ ಫಾರ್ಮ್ ವೀಡಿಯೋಸ್. ಸೊ ನಿಮ್ಮ ಬ್ರೈನ್ಗೆ ಕಾನ್ಸ್ಟೆಂಟಾಗಿ ಡೋಪಮಿನ್ ಸ್ಪೈಕ್ ಸಿಗ್ತಾನೆ ಇರುತ್ತೆ. ಫಾಸ್ಟ್ ಎಂಟರ್ಟೈನ್ಮೆಂಟ್, ಫಾಸ್ಟ್ ವ್ಯಾಲಿಡೇಷನ್, ಫಾಸ್ಟ್ ಸ್ಟಿಮ್ಯುಲೇಷನ್. ಸೊ ಹೀಗಿದ್ದಾಗ ನೀವು ಏನೋ ಮಾಡದೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೋಬೇಕು ಅಥವಾ ಒಂದು 2-3 hours ಒಂದು ಟಾಸ್ಕ್ ಮೇಲೆ ಫೋಕಸ್ ಮಾಡಬೇಕು ಅಂದರೆ ನಿಮ್ಮ ಬ್ರೈನ್ ಕೋಆಪ್ರೇಟ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಯುವರ್ ಬ್ರೈನ್ ವಿಲ್ ಬಿ ರೆಸ್ಟ್ಲೆಸ್. ಸೊ ಅಫ್ಕೋರ್ಸ್ ನಿಮ್ಮ ಬ್ರೈನ್ ಅದನ್ನ ರೆಸಿಸ್ಟ್ ಮಾಡೇ ಮಾಡುತ್ತೆ. ಡಿಸಿಪ್ಲಿನ್ ಬೋರಿಂಗ್ ಅನಿಸುತ್ತೆ, ಯಾಕಂದರೆ ನಿಮ್ಮ ಬ್ರೈನ್ ಸ್ಟಿಮ್ಯುಲೇಷನ್ಗೆ ಅಡಿಕ್ಟ್ ಆಗೋಗಿರುತ್ತೆ. ಆ್ಯಂಡ್ ಹೆನ್ಸ್ ಬೋರ್ಡಮ್ ಫೀಲ್ಸ್ ಲೈಕ್ ಸಫರಿಂಗ್. ಸೊ ಇವತ್ತು ಯಾಕೋ ನನಗೇನು ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಂತ ಅಂದರೆ ಅದರ ಅರ್ಥ ಏನು? ನಿಮ್ಮ ಬ್ರೈನ್ ಸ್ಟಿಮ್ಯುಲೇಷನ್ ಇಲ್ಲದೆ ಅನ್ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತಾ ಇದೆ ಅಂತ. ಸೊ ನೀವು ಎಲ್ಲಿವರೆಗೂ ನಿಮ್ಮ ಬ್ರೈನ್ನ ಬೋರ್ಡಮ್ನ ಟಾಲ್ರೇಟ್ ಮಾಡೋದಕ್ಕೆ ರೀಟ್ರೈನ್ ಮಾಡಲ್ವೋ ಅಲ್ಲಿವರೆಗೂ ಡಿಸಿಪ್ಲಿನ್ ಪನಿಷ್ಮೆಂಟ್ ಅಂತಲೇ ಫೀಲ್ ಆಗೋದು. ಯು ಕ್ಯಾನ್ ನೆವರ್ ಎಂಜಾಯ್ ಡಿಸಿಪ್ಲಿನ್. ಹೈಸ್ಕೂಲಲ್ಲಿದ್ದಾಗ ನನಗೊಬ್ಳು ಫ್ರೆಂಡ್ ಇದ್ಲು. ಅವಳಿಗೆ ಯಾವಾಗಲೂ ಎಕ್ಸಾಮ್ ಟೈಮಲ್ಲೇ ಏನೋ ಊರಿಗೆ ಹೋಗಬೇಕು ಅಥವಾ ನನ್ನ ರಿಲೇಟಿವ್ ಮದುವೆ ಇದೆ, ನಂಗೆ ಹುಷಾರಿಲ್ಲ ಅಂತ ಏನೋ ಕಾರಣ ಹೇಳ್ತಾ ಇದ್ಲು. ಎಕ್ಸಾಮ್ ಬರೀತಿದ್ಲು. ಯಾಕೆ ಎಕ್ಸಾಮ್ ಟೈಮಲ್ಲೇ ಈ ರೀತಿ ಏನೋ ಒಂದು ಕಾರಣಗಳು ಹೇಳ್ತಾಳೆ ಅಂತ ನಾನು ಕೇಳಿದಾಗ ಅವಳು ಹೇಳಿದ್ದು, ಒಂದು ಸರಿ ಫುಲ್ ಅವಳು ಬೆಸ್ಟ್ ಎಫರ್ಟ್ ಹಾಕಿ ಎಕ್ಸಾಮ್ ಬರೆದಿದ್ಲಂತೆ. ನಂಗೆ ಇಷ್ಟು ಸ್ಕೋರ್ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ಲಂತೆ. ಬಟ್ ಅವಳು ಅಂದ್ಕೊಂಡಿದ್ದಕ್ಕಿಂತ ತುಂಬ ಕಡಿಮೆ ಪರ್ಸೆಂಟೇಜ್ ಬಂತಂತೆ. ಸೊ ಅವಳ ಇನ್ನೊಬ್ಳು ಫ್ರೆಂಡ್ ಮಾಕ್ ಮಾಡಿಬಿಟ್ಟಿದ್ದಾಳೆ, ನೀನು ಇಷ್ಟು ಕಷ್ಟಪಟ್ಟಿನೂ ನಿನಗೆ ಇಷ್ಟೇ ಪರ್ಸೆಂಟೇಜ್ ಬಂದಿದ್ದ ಅಂತ. ಸೊ ಅವಳಿಗೋ ಹರ್ಟ್ ಆಗೋಗಿದೆ. ಸೊ ತುಂಬ ಜನ ಡಿಸಿಪ್ಲಿನ್ನ ಅವಾಯ್ಡ್ ಮಾಡೋಕ್ಕೆ ಇರುವಂತಹ ಇನ್ನೊಂದು ಕಾರಣ ಅಂದರೆ ಫಿಯರ್. ಇದೇ ಭಯ. ನನ್ನ ಬೆಸ್ಟ್ ಎಫರ್ಟ್ಸ್ ಹಾಕಿ ಸಿನ್ಸಿಯರಾಗಿ ಓದಿ ಕಷ್ಟಪಟ್ಟು ಕೆಲಸ ಮಾಡಿ ಫುಲ್ ಎಫರ್ಟ್ಸ್ ಹಾಕಿನೂ ನಾನು ಸಕ್ಸೀಡ್ ಆಗಿಲ್ಲ ಅಂದರೆ, ಫೇಲ್ ಆಗೋದ್ರೆ ಆಗ ನಾನು ಏನು ಅಂತ ಎಕ್ಸ್ಕ್ಯೂಸ್ ಕೊಡೋದು. ಎಕ್ಸ್ಕ್ಯೂಸ್ ಕೊಡೋಕ್ಕೆ ಏನೂ ಉಳ್ದೇ ಇರಲ್ವಲ್ಲ ಅನ್ನೋ ಭಯ. ಸೊ ಡಿಸಿಪ್ಲಿನ್ನ ಅವಾಯ್ಡ್ ಮಾಡಿದ್ರೆ ನಾವು ನಮ್ಮ ಈಗೋನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಇಮೇಜ್ ನಮ್ಮ ತಲೆಯಲ್ಲಿ ಕೂತಿರುತ್ತೆ. ನಂಗೆ ಗೊತ್ತಿತ್ತು ನಾನು ಈ ಸರಿ ಚೆನ್ನಾಗಿ ಓದಿರಲ್ಲ, ನಾನು ಚೆನ್ನಾಗಿ ಸ್ಕೋರ್ ಮಾಡಲ್ಲ ಅಂತ ಒಂದು ಡೈಲಾಗ್ ಹೊಡಿಬೋದಲ್ಲ ಅಂತ. ಬಟ್ ಈ ಮೈಂಡ್ಸೆಟ್ಟಲ್ಲಿ ನಾವು ಬೆಳೆದ್ರೆ ನಮಗೆ ನಿಜವಾಗ್ಲೂ ಗ್ರೋ ಆಗೋಕ್ಕೆ ಆಗಲ್ಲ. ಬಿಕಾಸ್ ನಾವು ಪ್ರಾಬ್ಲಮ್ನ ಯಾವಾಗಲೂ ಅವಾಯ್ಡ್ ಮಾಡ್ತಾ ಇರ್ತೀವಿ. ನಮಗೆ ನಮ್ಮ ಫುಲ್ ಪೊಟೆನ್ಷಿಯಲ್ ಏನು ಅಂತ ಗೊತ್ತಾಗಲ್ಲ. ಸೊ ದ್ಯಾಟ್ಸ್ ಅ ಸೈಲೆಂಟ್ ಟ್ರ್ಯಾಜಿಡಿ. ಈಗ ಇದನ್ನ ಪ್ರಾಕ್ಟಿಕಲಿ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾಟ್ ಮೋಟಿವೇಶ್ನಲ್ ಬಟ್ ಟ್ರೂಲಿ ಪ್ರಾಕ್ಟಿಕಲ್ ಸ್ಟೆಪ್ಸ್, ರೈಟ್? ಇದನ್ನು ಎಷ್ಟು ಜನ ಟ್ರೈ ಮಾಡಿದಿರೋ ಇಲ್ವೋ ಅಥವಾ ಎಷ್ಟು ಜನ ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನೀವು ಡಿಸಿಪ್ಲಿನ್ ಅವಾಯ್ಡ್ ಮಾಡ್ತಾ ಇರೋದಕ್ಕೆ 90% ರಿಯಲ್ ಪ್ರಾಬ್ಲಮ್ ಅಥವಾ ರಿಯಲ್ ಕಾರಣ ಅಂತ ಅಂದರೆ
ಓವರ್ ಸ್ಟಿಮ್ಯುಲೇಷನ್. ನಿಮ್ಮ ಫೋನ್ನ ಯಾವಾಗಲೂ ನಿಮ್ಮ ಪಕ್ಕ ಇಟ್ಕೊಂಡಿದ್ರೆ ಡಿಸಿಪ್ಲಿನ್ ವಿಲ್ ಲೂಸ್. ನೀವು ಇಂಪಾರ್ಟೆಂಟ್ ಕೆಲಸ ಮಾಡುವಾಗ ಅಥವಾ ಗಮನ ಇಟ್ಟು ಓದುವಾಗ ಯಾವಾಗಲೂ ನಿಮ್ಮ ಫೋನ್ ಕೈಗೆ ಸಿಗದಿರೋ ಹಾಗೆ ದೂರದಲ್ಲಿಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಿಮ್ಮ ಆ್ಯಪ್ ನೋಟಿಫಿಕೇಷನ್ಸ್ನ ಟರ್ನ್ ಆಫ್ ಮಾಡಿ. ನಾನು ಇದನ್ನ ತುಂಬ ಟೈಮಿಂದ ಫಾಲೋ ಮಾಡ್ತಾ ಇದ್ದೀನಿ. ಸಮ್ಮನ್ ಸೆಂಟ್ ಯುವರ್ ರೀಲ್, ಸಮ್ಮನ್ ಸೆಂಟ್ ಯುವರ್ ಮೆಸೇಜ್, ಸಮ್ಮನ್ ಲೈಕ್ಡ್ ಯುವರ್ ಫೋಟೋ, ಸಮ್ಮನ್ ಕಮೆಂಟೆಡ್ ಆನ್ ಯುವರ್ ಫೋಟೋ. ಇದೆಲ್ಲ ನಮಗೆ ಏನೇ ಕೆಲಸ ಮಾಡ್ತಾಯಿದ್ರು ನಾನು ಅದನ್ನು ಅರ್ಧಕ್ಕೆ ಬಿಟ್ಟು ಅದನ್ನ ಓಡೋಗಿ ನೋಡೋಷ್ಟು ಇಂಪಾರ್ಟೆಂಟ್ ವಿಷಯ ಏನಲ್ಲ. ನಾನು ನನ್ನ ಕನ್ವೀನಿಯನ್ಸ್ ಪ್ರಕಾರ, ನನ್ನ ಫ್ರೀ ಟೈಮ್ ಪ್ರಕಾರ ನಾನು ಯಾವಾಗ ಆ್ಯಪ್ನ ಓಪನ್ ಮಾಡ್ತೀನಿ ಆವಾಗ ನಾನು ಚೆಕ್ ಮಾಡ್ತೀನಿ. ಐ ಡೋಂಟ್ ಲೆಟ್ ದೆಮ್ ಕಂಟ್ರೋಲ್ ಮೀ. ಸೊ ನೀವು ಕೂಡ ಇವತ್ತೇ ನಿಮ್ಮ ಎಲ್ಲ ಆ್ಯಪ್ ನೋಟಿಫಿಕೇಷನ್ಸ್ನ ಟರ್ನ್ ಆಫ್ ಮಾಡಿ. ತುಂಬ ದೊಡ್ಡ ಚೇಂಜ್ ಫೀಲ್ ಆಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಬೋರ್ಡಮ್ಗೆ ಅವಕಾಶ ಮಾಡಿಕೊಡಿ. ಬಿಕಾಸ್ ಬೋರ್ಡಮಿಂದನೇ ನಿಮ್ಮ ಫೋಕಸ್ ವಾಪಸ್ ಬರೋದಕ್ಕೆ ಸಾಧ್ಯ. ತುಂಬ ಜನರಿಗೆ ಯಾಕೆ ಕನ್ಸಿಸ್ಟೆನ್ಸಿನ ಫಾರ್ ಟೂ ಲಾಂಗ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದರೆ, ಅವರು ಇನಿಷಿಯಲಿ ಸ್ಟಾರ್ಟ್ ಮಾಡುವಾಗ ಜೋಶಲ್ಲಿ ತುಂಬ ದೊಡ್ಡ ದೊಡ್ಡ ಗೋಲ್ಸ್ನ ಸೆಟ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಬುಕ್ ಓದೋ ಒಂದು ಅಭ್ಯಾಸ ಬೆಳೆಸ್ಕೊಳ್ಬೇಕು ಅಂತ ಅಂದರೆ ದಿನಾಗಲೂ ನಾನು 30 ಪೇಜಸ್ ಓದ್ತೀನಿ, 50 ಪೇಜಸ್ ಓದ್ತೀನಿ ಅಂತ ಗೋಲ್ ಸೆಟ್ ಮಾಡ್ಕೊಳ್ಳೋದ್ರ ಬದಲು ಏನೇ ಆಗಲಿ ದಿನಾಗಲೂ ನಾನು 1 ಪೇಜ್ ಓದ್ತೀನಿ ಅಂತ ಫಿಕ್ಸ್ ಆಗಿ, ಆ್ಯಂಡ್ ಅದಕ್ಕೆ ಹಬ್ಬ ಅಂದರೆ ಒಂದು 5 ನಿಮಿಷ ಆಗುತ್ತಾ. ಸೊ ಒನ್ಸ್ ಯು ಫಾಲ್ ಇನ್ ಲವ್ ವಿತ್ ದಿಸ್ ಹ್ಯಾಬಿಟ್, ನಿಮ್ಮನ್ನು ನೀವು ಫೋರ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಲವ್ ರೀಡಿಂಗ್ ಮೋರ್ ಪೇಜಸ್ ನ್ಯಾಚುರಲಿ, ರೈಟ್? ಸೊ ಡಿಸಿಪ್ಲಿನ್ ಯಾವಾಗಲೂ ಫನ್ ಅಂತ ಅನಿಸ್ಬೇಕು. ಇಟ್ ಶುಡಂಟ್ ಫೀಲ್ ಲೈಕ್ ಅ ಪನಿಷ್ಮೆಂಟ್. ನಾನು ಜಾನಲ್ಲಿ ಟ್ರ್ಯಾಕ್ 1 ಹ್ಯಾಬಿಟ್ ಓನ್ಲಿ ಅನ್ನೋ ಟಾಪಿಕ್ ಮೇಲೆ ಎಂಟೈರ್ ವಿಡಿಯೋ ಮಾಡಿದ್ದೆ. ನಿಮ್ಮ ಇಡೀ ಲೈಫ್ನ ಒಂದೇ ಸರಿ ಫಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದ್ರ ಬದಲು ಯಾವುದಾದ್ರೂ 1 ಹ್ಯಾಬಿಟ್ನ ಪಿಕ್ ಮಾಡಿ. ಮೋಸ್ಟ್ಲಿ ನೀವು ಹೆಲ್ದಿಯಾಗಿ ತಿನ್ನಬೇಕಾ, ಅಥವಾ ಮೆಡಿಟೇಟ್ ಮಾಡಬೇಕಾ, ಅಥವಾ ಬುಕ್ ಓದಬೇಕಾ, ಅಥವಾ ಇನ್ಸ್ಟಾಗ್ರಾಮ್ ಅನ್ಇನ್ಸ್ಟಾಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾವುದೇ ಒಂದು ಹ್ಯಾಬಿಟ್ನ ಪಿಕ್ ಮಾಡಿ ಅದನ್ನ 30 ಡೇಸ್ ಟ್ರ್ಯಾಕ್ ಮಾಡಿ. ನಿಮಗೆ ಒಂದು ಹ್ಯಾಬಿಟ್ ಬಗ್ಗೆ ಡಿಸಿಪ್ಲಿನ್ ಬೆಳೆಯೋಕ್ಕೆ ಸ್ಟಾರ್ಟ್ ಆದರೆ ಆಗ ಈಸಿಲಿ ಬೇರೆ ಹ್ಯಾಬಿಟ್ಸ್ಗೂ ಈ ಡಿಸಿಪ್ಲಿನ್ ಸ್ಪ್ರೆಡ್ ಆಗುತ್ತೆ ಅಂತ. ಯಾವುದಾದ್ರೂ ಒಂದು ಈಸಿ ಟಾಸ್ಕ್ ಅಥವಾ ಸಿಂಪಲ್ ಟಾಸ್ಕ್ನ ಪಿಕ್ ಮಾಡಿ ಅದನ್ನ 30 ಡೇಸ್ ಟ್ರ್ಯಾಕ್ ಮಾಡಿ. ಮೊದಲು ನಿಮ್ಮ ಮೈಂಡ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಆಗ ಬೇರೆ ಬೇರೆದಕ್ಕೂ ನೀವು ಆ ಡಿಸಿಪ್ಲಿನ್ನ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಲೆಟ್ ಮಿ ಟೆಲ್ ಯು ಸಮಥಿಂಗ್ ಆನೆಸ್ಟ್ಲಿ, ನಿಮಗೆ ಇನ್ನೂ ಹೆಚ್ಚೆಚ್ಚು ಪ್ರೊಡಕ್ಟಿವಿಟಿ ಟಿಪ್ಸ್ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತು ನೀವೇನು ಮಾಡಬೇಕು ಅಂತ. ಯು ಶುಡ್ ಸ್ಟಡಿ. ನಿಮಗೆ ಗೊತ್ತು ನೀವು ಎಕ್ಸಸೈಸ್ ಮಾಡಬೇಕು, ಫೋನ್ ಯೂಸೇಜ್ ಕಡಿಮೆ ಮಾಡಬೇಕು ಅಂತ. ಇಲ್ಲಿ ಪ್ರಾಬ್ಲಮ್ ನಾಲೆಡ್ಜ್ದಲ್ಲ, ಬಟ್ ಡಿಸ್ಕಂಫರ್ಟ್ನ ಟಾಲರೇಟ್ ಮಾಡುವಂತಹ ಒಂದು ಅಬಿಲಿಟಿನ ಬೆಳೆಸ್ಕೊಳ್ಳೋದ್ರ ಬಗ್ಗೆ. ಏನೂ ಮಾಡೋಕ್ಕಾಗಲ್ಲ. ಮಾಡರ್ನ್ ಲೈಫ್ ನಮ್ಮನ್ನು ಡಿಸ್ಕಂಫರ್ಟ್ಗೆ ಅಥವಾ ಬೋರ್ಡಮ್ಗೆ ಅಲರ್ಜಿಕ್ ಮಾಡಿಬಿಟ್ಟಿದೆ. ಆ್ಯಂಡ್ ನಾವು ಮಿಲೇನಿಯಲ್ಸ್ ಓದುವಾಗ ನಮಗೆ ಇಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ, ಆ್ಯಂಡ್ ನಾವು ಫೋಕಸ್ ಮಾಡೋಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇರಲಿಲ್ಲ. ಬಟ್ ಈಗ ಯಾರು ನೋಡಿದ್ರು ಸ್ಕ್ರೀನ್ಸ್ಗೆ ಸ್ಲೇವ್ ಆಗಿಬಿಟ್ಟಿದ್ದಾರೆ. ಇದಕ್ಕೆ ಏಜ್ ಬ್ಯಾರಿಯರೇ ಇಲ್ಲ. ಯಾರು ನೋಡಿದ್ರು ದೇ ಆರ್ ಜಸ್ಟ್ looking at phone all the time, and especially short form content, which is so dangerous. So ನಾವೇ ಕಾನ್ಷಿಯಸ್ ಆಗಿ ಅಬ್ಸರ್ವ್ ಮಾಡಿ, ನಾನು ಯಾಕೆ ಇಷ್ಟೊಂದು ಫೋನ್ ಯೂಸ್ ಮಾಡ್ತಾ ಇದ್ದೀನಿ, ಇದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋ ಇನಿಷಿಯೇಟಿವ್ ನಾವೇ ತೊಗೊಂಡ್ರೆ ಮಾತ್ರ ಈ ಟ್ರ್ಯಾಪಿಂದ, ಈ ಒಂದು ಚಕ್ರವ್ಯೂಹದಿಂದ ಬಚಾವಾಗೋದಕ್ಕೆ ಸಾಧ್ಯ. ರಿಮೆಂಬರ್, ಎವ್ರಿ ಟೈಮ್ ನೀವು ಡಿಸಿಪ್ಲಿನ್ನ ಚೂಸ್ ಮಾಡಿದಾಗ ನೀವು ಬರೀ ಆ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಇಲ್ಲ, ಬಟ್ ಯು ಆರ್ ಬಿಲ್ಡಿಂಗ್ ಸೆಲ್ಫ್ ಟ್ರಸ್ಟ್. ನಿಮ್ಮ ಬಗ್ಗೆ ನೀವು ಟ್ರಸ್ಟ್ನ ಬೆಳೆಸ್ಕೊಂಡಾಗ ಕಾನ್ಫಿಡೆನ್ಸ್ ನ್ಯಾಚುರಲ್ ಆಗಿ ಬರುತ್ತೆ. ಆ್ಯಂಡ್ ಇದಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ಪ್ರಿಯಾಂಕಾ ಚೋಪ್ರಾ. ನಾನು ಆ್ಯಕ್ಟರೂ ಆಗ್ತೀನಿ, ಸಿಂಗರೂ ಆಗ್ತೀನಿ, ಆಥರೂ ಆಗ್ತೀನಿ, ಪ್ರೊಡ್ಯೂಸರೂ ಆಗ್ತೀನಿ, ಆಂಟ್ರಪ್ರಿನರೂ ಆಗ್ತೀನಿ ಅಂತ ಅವರು ಎಲ್ಲ ಡೊಮೈನಲ್ಲೂ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆಲ್ಲ ಧೈರ್ಯ ಬರಬೇಕು ಅಂದರೆ ಶಿ ಹ್ಯಾಸ್ ಟು ಟ್ರಸ್ಟ್ ಹರ್ ಸೆಲ್ಫ್ ಸೋ ಮಚ್. ಹೀಗಿದ್ದಾಗ ಕಾನ್ಫಿಡೆನ್ಸ್ ಬರದೇ ಇರೋದಕ್ಕೆ ಹೇಗೆ ಸಾಧ್ಯ, ಕ್ಲಾರಿಟಿ ಬರದೇ ಇರೋದಕ್ಕೆ ಹೇಗೆ ಸಾಧ್ಯ, ಸಕ್ಸಸ್ ಸಿಗದೇ ಇರೋದಕ್ಕೆ ಹೇಗೆ ಸಾಧ್ಯ? ಸೊ ಯಾವಾಗಲೂ ನಿಮಗೆ ನೀವು ಮಾಡ್ಕೊಳ್ಳುವಂತಹ ಪ್ರಾಮಿಸ್ನ ಬ್ರೇಕ್ ಮಾಡಲೇಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೀವು ಡಿಸಿಪ್ಲಿನ್ನ ಅವಾಯ್ಡ್ ಮಾಡಿದಾಗ ಐ ಆಮ್ ಸೋ ಲೇಝಿ ಅಂತ ಹೇಳಬೇಡಿ. ಬಟ್ ಆಸ್ಕ್ ಯುವರ್ ಸೆಲ್ಫ್, ನಾನು ಏನನ್ನು ಫೇಸ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಹೆದರ್ಕೊಳ್ತಾ ಇದ್ದೀನಿ ಅಂತ, ಆ್ಯಂಡ್ ದೆನ್ ಫೇಸ್ ಇಟ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.